ಏನು HDFC ಬ್ಯಾಂಕ್ನವರು 75,000 ರೂಪಾಯಿ ಕೊಡ್ತಿದ್ದಾರೆ, ಅದು ಕೂಡ ಎಲ್ಲ ಇಂಡಿಯನ್ ಸ್ಟೂಡೆಂಟ್ಗಳಿಗೆ. ಈ ಒಂದು HDFC ಸ್ಕಾಲರ್ಶಿಪ್ ಯಾರಿಗೆಲ್ಲ ಬರುತ್ತೆ, ಯಾರೆಲ್ಲ ಈ ಒಂದು HDFC ಬ್ಯಾಂಕ್ನ ಬೆನಿಫಿಟ್ಸನ್ನು ಪಡೆದಿದ್ದಾರೆ, ಈ ಒಂದು HDFC ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಿಲಿಟಿ ಆಗಿದ್ದೀರಾ, ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇದು ನನ್ನ ಹೊಸ ಚಾನಲ್ನ ಫಸ್ಟ್ ವಿಡಿಯೋ ಆಗಿದೆ. ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ. ನಾನು ಈ ಚಾನಲ್ನಲ್ಲಿ ಹೊಸ ಸ್ಕಾಲರ್ಶಿಪ್ ಆಗಿರ್ಬೋದು, ಜಾಬ್ಸ್ ಆಗಿರ್ಬೋದು, ಯೂಸ್ಫುಲ್ ಕೋರ್ಸಸ್ ಆಗಿರ್ಬೋದು ಹಾಗೂ ಇಂಟರ್ನ್ಶಿಪ್ಗಳನ್ನು, ಅದೇ ರೀತಿ ಇನ್ನೂ ಹಲವಾರು ಯೂಸ್ಫುಲ್ ಆಗಿರುವಂತಹ ಸ್ಕಿಲ್ಸ್ಗಳನ್ನು ಹಾಗೂ ಮನೆಯಿಂದಲೇ ಕುಳಿತು ಮಾಡುವಂತಹ ಕೆಲಸಗಳಿಗೆ ಬಗ್ಗೆ ಅಪ್ಲೋಡ್ ಮಾಡುತ್ತೇನೆ. ನಿಮಗೇನಾದರೂ ನನ್ನ ವಿಡಿಯೋ ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟಿಂದ ನನಗೆ ಮುಂದಿನ ವಿಡಿಯೋದಲ್ಲಿ ಜಾಸ್ತಿ ಸ್ಕಾಲರ್ಶಿಪ್ ಹಾಗೂ ಆಪರ್ಚುನಿಟೀಸ್ ಬಗ್ಗೆ ಶೇರ್ ಮಾಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನಿದು HDFC ಪರಿವರ್ತನ್ ಸ್ಕಾಲರ್ಶಿಪ್ ಅಂದರೆ ತಿಳ್ಕೊಳ್ಳೋಣ. HDFC ಪರಿವರ್ತನ್ ಸ್ಕಾಲರ್ಶಿಪ್ ಅಂದರೆ ಪ್ರತಿ ವರ್ಷ HDFC ಬ್ಯಾಂಕ್ನ ವತಿಯಿಂದ ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸುಮಾರು 30,000ದಿಂದ 75,000ವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಾಗೂ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಸ್ಟ್ ಗ್ರ್ಯಾಜುಯೇಷನ್ನು ಯಾರಾದರೂ ಸ್ಟಡಿ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಈ ಒಂದು HDFC ಪರಿವರ್ತನ್ ಸ್ಕಾಲರ್ಶಿಪ್ ವತಿಯಿಂದ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಕಳೆದ ವರ್ಷ ಯಾರೆಲ್ಲ ಈ ಒಂದು HDFC ಪರಿವರ್ತನ್ ಸ್ಕಾಲರ್ಶಿಪ್ಪನ್ನು ಲಾಭ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಸ್ಕ್ರೋಲ್ ಮಾಡಿದ್ರಿ ಇಲ್ಲಿ ಪರಿವರ್ತನ್ ಸ್ಕಾಲರ್ಶಿಪ್ 24-25 ಅಂತ ಇದೆ. ಇಲ್ಲಿ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ 1,882 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೇಮ್ ನೋಡ್ತಾ ಇರ್ಬೋದು, ಅಪ್ಲಿಕೆಂಟ್ ನಂಬರ್, ಸ್ಟೇಟು, ಅಕಾಡೆಮಿಕ್ ಕ್ಲಾಸ್ ಎಲ್ಲ ನೋಡ್ತಾ ಇರ್ಬೋದು. ನೋಡ್ಬೋದು AM ಕರ್ನಾಟಕ, AP ಕರ್ನಾಟಕ, EV ಕರ್ನಾಟಕ, EVS ಕರ್ನಾಟಕ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಕರ್ನಾಟಕದ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಅದೇ ರೀತಿ ನೋಡ್ಬೋದು ಬೀದರ್ ಕೆಳಗಡೆ ಸ್ಕೂಲ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ನೋಡ್ತಾ ಇರ್ಬೋದು. ಅದೇ ರೀತಿ ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ. ಇಲ್ಲಿ ಒಡಿಶಾದಿಂದ ಕರ್ನಾಟಕ ಇಲ್ಲಿ ಕೆಳಗಡೆ ಸ್ಕೂಲ್ ಮಾಡಿದ್ರೆ ಇನ್ನು ತುಂಬ ಜನ ಇದೇ ರೀತಿ ಈ ಒಂದು ಸ್ಕಾಲರ್ಶಿಪ್ನ ಲಾಭವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಪರಿವರ್ತನ್ ECSS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಅಂತ ಇದೆ 2025-26. ಇಲ್ಲಿ ನೋಡ್ಬೋದು ಕೊನೆಯ ದಿನಾಂಕ ಡಿಸೆಂಬರ್ 2025 ಇದೆ. ಎಲಿಜಿಬಿಲಿಟಿ: ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪರ್ಸಿಂಗ್ ಗ್ರ್ಯಾಜುಯೇಷನ್ ಇನ್ ಕೋರ್ಸಸ್. ಅಂದರೆ ಇಲ್ಲಿ ನೀವು ಒಂದು ಈ ಸ್ಟೂಡೆಂಟು BCom, BSc, BA, BCA ಮಾಡ್ತಿರುವಂಥ ವಿದ್ಯಾರ್ಥಿಗಳು ಹಾಗೆ ಅದೇ ರೀತಿ BTech, MBBS, LLB ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕಳೆದ ವರ್ಷ ನಿಮ್ಮ ಒಂದು ಪ್ರಿವಿಯಸ್ ಇಯರ್ನಲ್ಲಿ ಸುಮಾರು 55% ಮೇಲೆ ನೀವು ಒಂದು ರಿಸಲ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಆ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಅದೇ ರೀತಿ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಅನ್ನೋದು ವಾರ್ಷಿಕ 2,50,000 ಅಥವಾ 2,50,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅದೇ ರೀತಿ ಯಾರಿಗೆಲ್ಲ ಇದೊಂದು ಫ್ಯಾಮಿಲಿ ಅಥವಾ ಪರ್ಸ್ನಲ್ ಆಗಿರ್ಬೋದು ಒಂದು ಕ್ರಿಸಿಸ್ ಏನಾದರೂ ಆಗಿದ್ದರೆ, ಕಳೆದ 3 ವರ್ಷದಲ್ಲಿ ಒಂದು ಕ್ರಿಸಿಸ್ ಏನಾದರೂ ಸಂಭವಿಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಆಗಿರ್ತಾರೆ. ಈ ಕ್ರಿಸಿಸ್ ಏನು ಅಂದರೆ ಕಳೆದ 3 ವರ್ಷಗಳಲ್ಲಿ ನಿಮಗೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ತೀರಿಕೊಂಡಿದ್ದರೆ ಅಥವಾ ಯಾರಿಗಾದರೂ ಹೆಲ್ತ್ ಇಶ್ಯೂ ಇದ್ದರೆ ಅದರ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಲಿ ನೀವಾಗಲಿ ಕಳೆದ 3 ವರ್ಷಗಳಲ್ಲಿ ಯಾರಾದರೂ ನಿಮ್ಮ ಒಂದು ಜಾಬನ್ನು ಕಳೆದುಕೊಂಡಿದ್ದರೆ ಆ ಒಂದು ಸರ್ಟಿಫಿಕೇಟ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ನೀವು ಕಳೆದ 3 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಇದ್ದೀರಂತ ಯಾವುದಾದ್ರೂ ಅಥವಾ ಸಾಲ ಆಗಿರ್ಬೋದು, ಇನ್ನೂ ಯಾವುದೇ ರೀತಿ ಕಷ್ಟದಲ್ಲಿ ಇದ್ದಿದ್ದರೆ ಅದರ ಒಂದು ಸರ್ಟಿಫಿಕೇಟ್ ಅನ್ನೋದು ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಇದೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಸಾಧ್ಯ. ಮತ್ತು ಇದು ಮೇನ್ಲಿ ಇಂಡಿಯನ್ಸ್ ರೆಸಿಡೆನ್ಸ್ಗೆ ಅಷ್ಟು ಮಾತ್ರ, ಅಂದರೆ ನೀವು ಇಂಡಿಯಾದಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ ಅನ್ನೋದು ಅಪ್ಲೈ ಆಗುತ್ತೆ. ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಬೆನಿಫಿಟ್ಸ್ ಏನಪ್ಪ ಅಂದರೆ ಜನರಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಸುಮಾರು 30,000ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಜನರಲ್ ಅಂದರೆ BCom, BSc, BA, BCA ಇನ್ನೂ ಯಾವುದೇ ರೀತಿ ಈ ಥರ ಕೋರ್ಸ್ಗಳನ್ನು ಮಾಡಿದವರಿಗೆ
30,000ವರೆಗೂ ಸಿಗುತ್ತೆ. ಅದೇ ರೀತಿ ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಸುಮಾರು 50,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಈ ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು BTech, MBBS, LLB, BArch ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸುಮಾರು 50,000ವರೆಗೂ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಗಳು ಮೊದಲಿಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ಕಳೆದ ವರ್ಷದ ಮಾರ್ಕ್ಶೀಟ್, ನೀವು ಯಾವ ಒಂದು ಡಿಗ್ರಿಯಲ್ಲಿ ಓದ್ತಾ ಇದ್ದೀರಾ ಆ ಕಳೆದ ಸೆಮ್ನ ಒಂದು ಮಾರ್ಕ್ಶೀಟ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಐಡೆಂಟಿ ಪ್ರೂಫ್, ನಿಮ್ಮದು ಐಡೆಂಟಿ ಪ್ರೂಫ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್ ಆದರೂ ಆಗಿರ್ಬೋದು, ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅನ್ನೋದು ಬೇಕಾಗುತ್ತೆ. ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಿರೋ ಈ ವರ್ಷದ ಈ ರೆಸಿಪ್ಟು ಅಥವಾ ಅಡ್ಮಿಷನ್ ಲೆಟರು, ಇನ್ಸ್ಟಿಟ್ಯೂಷನ್ ID ಕಾರ್ಡ್ ಅಥವಾ ಏನಾದರೂ ಒಂದು ನಿಮ್ಮ ಒಂದು ಕಾಲೇಜ್ನ ಪ್ರೂಫ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೆನ್ಸ್ದು ಬ್ಯಾಂಕ್ ಅಕೌಂಟ್ ಅನ್ನೋದು ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಅಥವಾ ಒಂದು ಕ್ಯಾನ್ಸಲ್ ಚೆಕ್ ಬುಕ್ ಏನಾದರೂ ಇರುತ್ತೆ ಅದರದ ಒಂದು ಕಾಪಿ ಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ಒಂದು ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಪ್ರೂಫ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಕಾಸ್ಟ್ ಅಂದರೆ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಇರುತ್ತಲ್ಲ, ಗ್ರಾಮ ಪಂಚಾಯತ್ ಅಥವಾ ವಾರ್ಡ್ ಕೌನ್ಸಿಲರ್ ಕೊಟ್ಟಿರ್ತಕ್ಕಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ಆಗಲೇ ಹೇಳಿದಾಗೆ ಫ್ಯಾಮಿಲಿ ಅಥವಾ ನಿಮ್ಮದಾದರೂ ಕ್ರಿಸಸ್ ಅನ್ನೋದು ಏನಿರುತ್ತೆ ಅಲ್ಲ ಡಾಕ್ಯುಮೆಂಟ್ಸ್, ಆಗಲೇ ಹೇಳಿದ ಹಾಗೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಇಲ್ಲಿ ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇದು ಡೈರೆಕ್ಟು ಲಾಗಿನ್ ಫಾರ್ ಬಡ್ಡಿ ಪೋಸ್ಟ್ ಸ್ಟಡಿ ಅಂತ ಲಾಗಿನ್ ಆಗಬೇಕಾಗುತ್ತೆ. ಎಲ್ಲ ಬಡ್ಡಿ ಪೋಸ್ಟ್ ಸ್ಟಡಿಗೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ಬಡ್ಡಿ ಪೋಸ್ಟ್ ಸ್ಟಡಿಗೆ ಎಂಟರ್ ಆಗ್ತಾಯಿದ್ರಿ, ನೀವು ಮೊದಲಿಗೆ ನಿಮ್ಮ ಒಂದು ಅಕೌಂಟ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಮೇಲ್, ನಮ್ಮ ಮೊಬೈಲ್ ನಂಬರು ಹಾಗೂ ಜಿಮೇಲ್ ಅಕೌಂಟನ್ನು ಹಾಕಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಅದಾದಮೇಲೆ ಲಾಗಿನ್ ಆದ ತಕ್ಷಣ ಆಟೋಮೆಟಿಕಲಿ ಅದು ಪರಿವರ್ತನೆ ECSS ಪ್ರೋಗ್ರಾಮ್ 2025-26 ಅನ್ನೋ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ಗೆ ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಕೇಳಿರ್ತಕ್ಕಂಥ ಏನೇನು ರಿಕ್ವೈರ್ಡ್ ಡೀಟೇಲ್ಸ್ ಏನೇನು ಕೇಳಿರ್ತಾರಲ್ಲ ಅದನ್ನು ಕರೆಕ್ಟ್ ಆಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅವರು ಕೇಳ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಅವರು ಕೇಳಿರ್ತಕ್ಕಂಥ ಆ ಮೇಲ್ಗಡೆ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನಾಗಲಿ ಒಂದು PDF ಅಥವಾ JPG ಫಾರ್ಮ್ಯಾಟ್ನಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾದಮೇಲೆ ಕೆಳಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ, ಅದನ್ನೆಲ್ಲ ಓದಿ ಕ್ಲಿಕ್ ಮಾಡಿ ಆಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಕರೆಕ್ಟಾಗಿ ಇದೆಯಾ, ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಈ ನಿಮ್ಮ ಸ್ಕಾಲರ್ಶಿಪ್ ಅನ್ನೋದು ಅಪ್ಲೈ ಮಾಡಬೇಕು. ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಅವರು ಚೆಕ್ ಮಾಡಿ ನೀವೇನಾದರೂ ಶಾರ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಮೇಲ್ ಮಾಡ್ತಾರೆ ಅಥವಾ ನಿಮಗೆ ಮೆಸೇಜನ್ನು ಕಳಿಸ್ತಾರೆ. ಇನ್ ಕೇಸ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಅನಿಸಿದರೆ ನಿಮಗೆ ಆನ್ಲೈನಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ. ನೀವು ಇಂಟರ್ವ್ಯೂವನ್ನು ಕೊಟ್ಟರೆ ನಿಮಗೆ ಈ ಒಂದು ಅಮೌಂಟ್ ಅನ್ನೋದು ಬರುತ್ತೆ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ನಿಮ್ಮ ಫ್ರೆಂಡ್ಸ್ಗಾಗಿ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಮೆಸೇಜ್ ಮಾಡಿ. ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಹೇಗೆ ಲೈವ್ ಅಪ್ಲೈ ಮಾಡೋದು ಅಂತ ಫುಲ್ ವಿಡಿಯೋ ಬೇಕಾದರೆ ಕೆಳಗಡೆ ಕಾಮೆಂಟ್ನಲ್ಲಿ 200 ಕಮೆಂಟ್ಸ್ ಮಾಡಿ, ಹಾಗೆ 500 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ. ನಾನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ.